ಎಲ್ರಿಗೂ ನಮಸ್ಕಾರ. ಆ್ಯಕ್ಚುಲಿ ಮಾವಿನ ಹಣ್ಣು ತುಂಬ ಮೆತ್ತಗೆ ಆಗಿಬಿಟ್ಟಿತ್ತು. ತುಂಬ ಅಂದರೆ ತುಂಬ ಮೆತ್ತಗೆ. ಅದನ್ನ ಸ್ಲೈಸ್ ಮಾಡಿ ತಿನ್ನೋಕೆ ಬರ್ತಾ ಇರಲಿಲ್ಲ. ಸೊ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ಅಷ್ಟರಲ್ಲಿ ನನಗೆ ನನ್ನ ಮಗ ಒಂದು ಐಡಿಯಾ ಕೊಟ್ಟ. ಏನು ಮಾಡೋಣ ಗುಂಡು? ಐಸ್ ಕ್ರೀಮ್. ಸೊ ಈ ಮೆತ್ತಗಾಗಿರೋ ಹಣ್ಣಿಂದ ಈಗ ನಾನು ಐಸ್ ಕ್ರೀಮ್ ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ. ಹಾಗಂತ ನೀವು ಮೆತ್ತಗಿರೋ ಹಣ್ಣಿಂದನೇ ಐಸ್ ಕ್ರೀಮ್ ಮಾಡಬೇಕಂತ ಅಲ್ಲ, ಚೆನ್ನಾಗಿರೋ ಹಣ್ಣಿಂದನೂ ಮಾಡ್ಬೋದು. ಬಟ್ ಈ ಮ್ಯಾಂಗೋ ಮೆತ್ತಗಾಗಿರೋದ್ರಿಂದ ಇದರಲ್ಲೇ ಐಸ್ ಕ್ರೀಮ್ ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಓಕೆ ಗುಂಡು? ನೋಡಿ ಎಷ್ಟು ಮೆತ್ತಗಾಗೋಗ್ಬಿಟ್ಟಿದೆ ಹಣ್ಣು ಅಂತ. ನಾವು ಡೈರೆಕ್ಟಾಗಿ ಫ್ರಿಜ್ಜಲ್ಲಿಟ್ಟು ಐಸ್ ಕ್ರೀಮ್ ಎಲ್ಲದನ್ನು ಪೇಸ್ಟ್ ಮಾಡಿ ಫ್ರೀಝರಲ್ಲಿಟ್ಟು ಐಸ್ ಕ್ರೀಮ್ನ ಮಾಡಿದ್ರು ಟೇಸ್ಟೇ ಬೇರೆ ಥರ ಇರುತ್ತೆ. ಇದನ್ನು ಮೊದಲು ನಾವು ಫ್ರೀಝರಲ್ಲಿ ಮಾಡಿ ತೆಗೆದು ಅದನ್ನ ಮತ್ತೆ ಮಿಕ್ಸಿ ಮಾಡಿ ಮಾಡಿದ್ರು ಐಸ್ ಕ್ರೀಮ್ ಟೇಸ್ಟೇ ಬೇರೆ ಥರ ಆಗುತ್ತೆ. ಹಾಗೆ ಇದ್ರ ಜೊತೆ ನಾನು ಒಂದು ಬಾಳೆಹಣ್ಣನ್ನು ಕೂಡ ಫ್ರೀಝರಲ್ಲಿ ಇಟ್ಟಿದ್ದೆ. ಮ್ಯಾಂಗೋನ ಸ್ವಲ್ಪ ಫ್ರೀಝರಲ್ಲಿ ಇಟ್ಟಿದ್ವಲ್ಲ, ಅದು ಈ ಥರ ಆಗಿದೆ ಇವಾಗ, ಸ್ವಲ್ಪ ಗಟ್ಟಿ ಗಟ್ಟಿ ಥರ. ಈಗ ಇದು ಐಸ್ ಕ್ರೀಮ್ ಮಾಡೋಕ್ಕೆ ಸ್ವೀಟ್ಗೆ ಎಷ್ಟು ಬೇಕೋ ಅಷ್ಟು ಬ್ರೌನ್ ಶುಗರ್ ತಗೊಂಡಿದ್ದೀನಿ. ನಾರ್ಮಲ್ ಶುಗರ್ ಇದ್ರೆ ಅದನ್ನು ಕೂಡ ತಗೊಳ್ಬೋದು. ಹಾಗೆ ಮಿಕ್ಸ್ ಮಾಡೋಕ್ಕೆ ಸ್ವಲ್ಪ ಹಾಲು. ಈ ಮ್ಯಾಂಗೋ ಇದು ತುಂಬ ಹಣ್ಣಾಗಿತ್ತಲ್ವಾ, ಅದಕ್ಕೆ ಟೇಸ್ಟ್ ಸ್ವಲ್ಪ ಬೇರೆ ಥರ ಬರುತ್ತೆ. ಆ ಟೇಸ್ಟ್ ಇನ್ನೂ ಸ್ವಲ್ಪ ಚೆನ್ನಾಗಿ ಬರಬೇಕು ಅಂತ ನಾನಿಲ್ಲಿ ಒಂದು ಬಾಳೆಹಣ್ಣನ್ನ ಫ್ರೀಸ್ ಮಾಡಿದ್ದೀನಿ. ಹಾಗೆ 5 ಸ್ಪೂನ್ ಮಿಲ್ಕ್ ಪೌಡರ್ನ ತಗೊಂಡಿದ್ದೀನಿ. ಬರೀ ಮ್ಯಾಂಗೋನ್ ಕೂಡ ಸ್ವಲ್ಪ ಸಕ್ಕರೆ ಹಾಲು ಹಾಕಿ ಐಸ್ ಕ್ರೀಮ್ ಮಾಡ್ಬೋದು. ಸ್ವಲ್ಪ ಟೇಸ್ಟ್ ಎನ್ಹ್ಯಾನ್ಸ್ ಆಗಿ ಬರಲಿ ಅಂತ ನಾನು ಒಂದು ಬಾಳೆಹಣ್ಣು ಮತ್ತು 5 ಸ್ಪೂನ್ ಮಿಲ್ಕ್ ಪೌಡರ್ ತೊಗೊಂಡಿದ್ದೀನಿ. ಈಗ ಮೊದಲಿಗೆ ಇದನ್ನು ಮಿಕ್ಸಿ ಮಾಡ್ಕೋತೀನಿ. ಮುಚ್ಚು. ಸ್ವಲ್ಪ ಗಟ್ಟಿ ಇರೋದ್ರಿಂದ ಕಂಪ್ಲೀಟ್ ಇದಾಗ್ತಾ ಇಲ್ಲ, ಅದಕ್ಕೆ ನಾನು ಸ್ವಲ್ಪ ಹಾಲು ಹಾಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಕ್ರೀಮಿ ಆಗಿ ಬಂದಿದೆ ಇದು ಟೆಕ್ಸ್ಚರ್. ಕಾಣಿಸ್ತಾ ಇದೆನಾ? ಫುಲ್ ಕ್ರೀಮಿ. ಈಗ ಇದಕ್ಕೆ ತಗೊಂಡಿದ್ ಬ್ರೌನ್ ಶುಗರ್ ಹಾಕ್ತಾ ಇದ್ದೀನಿ. ಹಾ, ಮಿಲ್ಕ್ ಪೌಡರ್ ಹಾಗೆ ಸ್ವಲ್ಪ ಹಾಲಿತ್ತಲ್ಲ ಅದು. ಇದು ಮೇಲೆ ಪೌಡರ್ ಇದೆಲ್ಲ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ, ಇಲ್ಲಾಂದ್ರೆ ಎಲ್ಲ ಕ್ಯಾಪಿಗೆ ಬಂದ್ಬಿಡತ್ತೆ. ನೋಡಿ ಸ್ಮೆಲ್ ಚೆನ್ನಾಗಿದೆ ಅಲ್ಲ? ವಾವ್. ಈಗ ಇದನ್ನ ಇನ್ನೊಂದ್ಸಲ ಮಿಕ್ಸಿ ಮಾಡ್ತಾ ಇದ್ದೀನಿ. ಈಗ ಮಿಕ್ಸಿ ಆದ್ಮೇಲೆ ನಿಮ್ಗೆ ಟೆಕ್ಸ್ಚರ್ ನೋಡಿ ಯಾವ ತರ ಕಾಣಿಸ್ತಾ ಇದೆ, ಮತ್ತೆ ಕಲರ್ ಕೂಡ ಚೇಂಜ್ ಆಗಿದೆ. ಇಲ್ಲಿ ನೋಡಿ ಎಷ್ಟು ಗಟ್ಟಿ ಬಂದಿದೆ. ಇವಾಗ ಇದನ್ನು ನಾನು ಒಂದು ಬಾಕ್ಸಿಗೆ ಹಾಕ್ತಾ ಇದ್ದೀನಿ. ನೀವು ಬೇಕಂದರೆ ಐಸ್ ಕ್ರೀಮ್ ಮೌಲ್ಡ್ ಸಿಗುತ್ತೆ, ಅದರಲ್ಲಿ ಯಾವ ಶೇಪಲ್ಲಿ ಬೇಕಾದರೂ ಐಸ್ ಕ್ರೀಮ್ನ ಮಾಡ್ಕೊಳ್ಬೋದು. ಮನೇಲೇ ನಾವು ಯಾವ ಫ್ಲೇವರ್ದು ಬೇಕು ಆ ಫ್ಲೇವರ್ದು ಐಸ್ ಕ್ರೀಮ್ ಆರಾಮಾಗಿ ಮಾಡ್ಬೋದು. ಈಗ ಇದನ್ನು ಟ್ಯಾಪ್ ಮಾಡ್ತಾ ಇದ್ದೀನಿ. ಕೈಯಲ್ಲಿ ಏನು ಗುಂಡು ಅದು? ಟೂಟಿ ಫ್ರೂಟಿ. ಟೂಟಿ ಫ್ರೂಟಿ. ಆ ಟೂಟಿ ಫ್ರೂಟಿನ ಏನು ಮಾಡೋದೀಗ? ಐಸ್ ಕ್ರೀಮ್ ಮೇಲೆ ಹಾಕ್ತೀಯಾ? ನೀನು ಹಾಕ್ತೀಯಾ ನಾನು ಹಾಕ್ಲಾ? ಎಲ್ಲ ಕಡೆ ನೀಟಾಗಿ ಹಾಕಬೇಕು. ವೇಟ್, ಹಂಗಲ್ಲ, ಅದನ್ನ ತಗೊಂಡು ಎಲ್ಲ ಕಡೆ ಸ್ಪ್ರೆಡ್ ಮಾಡಬೇಕು. ನನ್ನ ಮಗನಿಗೂ ಐಸ್ ಕ್ರೀಮ್ ನಾನು ಮಾಡ್ತಾ ಇರೋದನ್ನ ನೋಡೋಕ್ಕೆ ಹಾಗೆ ನನಗೆ ಹೆಲ್ಪ್ ಮಾಡೋಕ್ಕೆ ತುಂಬ ಇಷ್ಟ ಇತ್ತು. ಅದಕ್ಕೆ ಈ ವಿಡಿಯೋದಲ್ಲಿ ನಾನು ಅವನನ್ನು ಇನ್ವಾಲ್ವ್ ಮಾಡಿಕೊಂಡೆ. ಈ ರೀತಿ ಕೆಲಸಗಳನ್ನ ಅವ್ರು ಮಾಡಿದಾಗ ಅವ್ರದ್ದು ಮೋಟರ್ ಸ್ಕಿಲ್ಸ್ ಇಂಪ್ರೂವ್ ಆಗುತ್ತೆ. ಈಗ ನಾನು ಹಾಕ್ಲಾ? ಕೊಡು. ಸ್ವಲ್ಪ ನೀನು ಹಾಕೋ, ಸ್ವಲ್ಪ ನಾನು ಹಾಕ್ತೀನಿ. ಐಸ್ ಕ್ರೀಮ್ ಮಾಡ್ತಾ ಇದೀವಲ್ಲ, ಇದ್ರ ಮೇಲೆ ಈಗ ಟೂಟಿ ಫ್ರೂಟಿ ಆ್ಯಡ್ ಮಾಡಿದ್ದೀವಿ. ಆಲ್ರೆಡಿ ತುಂಬ ತಿಕ್ಕಾಗಿ ಇದೆ. ಇವಾಗ ಇದನ್ನ 4 ಅವರ್ಸ್ ಫ್ರೀಝರಲ್ಲಿ ಇಡಬೇಕು. ಇದು ಆ್ಯಕ್ಚುಲಿ ಐಸ್ ಕ್ರೀಮ್ದು ಬಾಕ್ಸ್ ಇತ್ತು, ಅದರಲ್ಲೇ ನಾನು ಮಾಡ್ತಾ ಇದ್ದೀನಿ. ಯೂಶ್ವಲಿ ನಾನು ಮನೇಲೇ ಐಸ್ ಕ್ರೀಮ್ನ ರೆಡಿ ಮಾಡ್ತಾ ಇರ್ತೀನಿ. ಯಾವಾಗಲಾದರೂ ಒಂದ್ಸಲ ಹೊರಗಡೆಯಿಂದ ತರಿಸಿರ್ತೀನಿ. ಸೊ ಯಾವುದೇ ಆರ್ಟಿಫಿಷಿಯಲ್ ಕಲರ್ ಇಲ್ಲದೆ, ಆರ್ಟಿಫಿಷಿಯಲ್ ಫ್ಲೇವರ್ ಇಲ್ಲದೆ ಹೋಮ್ ಮೇಡ್ ಮ್ಯಾಂಗೋ ಐಸ್ ಕ್ರೀಮ್ ರೆಡಿ ಆಯಿತು. ತುಂಬ ಚೆನ್ನಾಗಿತ್ತು. ಟೇಸ್ಟ್ ಮಾತ್ರ ಎಕ್ಸಲೆಂಟ್. ನೀವು ಕೂಡ ಟ್ರೈ ಮಾಡಿ. ಥ್ಯಾಂಕ್ ಯು.